ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸ್ಮಿತಾ ರಂಗನಾಥ್. ಕೊರೋನಾ ನೆಗೆಟಿವ್ ರಿಪೋರ್ಟ್ ಇದ್ರೂ ಕೂಡ ಭಾರತ ಮೂಲದ ಅಮೆರಿಕ ಪ್ರಜೆ ಒಬ್ಬರು ಸಾವನ್ನಪ್ಪಿದ್ದಾರೆ. ರೂಪಾಂತರಿ ವೈರಸ್ ಅಥವಾ ಬೇರೆ ವೈರಸ್ನಿಂದ ಸಾವು ಸಂಭವಿಸಿರುವ ಶಂಕೆ ವ್ಯಕ್ತವಾಗಿದೆ. RT-PCR ಟೆಸ್ಟ್ ರಿಪೋರ್ಟ್ ನೆಗೆಟಿವ್ ಇದೆ ಇವರಿಗೆ. ಸಿಟಿ ಸ್ಕ್ಯಾನ್ ಮಾಡಿದಾಗ ಅವರ ಶ್ವಾಸಕೋಶದಲ್ಲಿ ಫೈಬ್ರೋಸಿಸ್ ಇರೋದು ಪತ್ತೆಯಾಗಿದೆ. ಕೇವಲ ಇದಿಷ್ಟು ಮಾತ್ರವಲ್ಲ, ಅವರ ಮೆದುಳು ಮತ್ತು ಶ್ವಾಸಕೋಶಕ್ಕೆ ಕೂಡ ವೈರಸ್ನಿಂದ ಹಾನಿಯಾಗಿರೋದು ಪತ್ತೆಯಾಗಿದೆ. ಕೊನೆಗೆ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹೀಗೆ ಕೊರೋನಾ ನೆಗೆಟಿವ್ ರಿಪೋರ್ಟ್, RT-PCR ರಿಪೋರ್ಟ್ ನೆಗೆಟಿವ್ ಇದ್ದಾಗಿಯೂ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ ಮಹಿಳೆಯ ಶವ ಪರೀಕ್ಷೆಯನ್ನ ನಡೆಸಿದ್ದಾರೆ ಫೊರೆನ್ಸಿಕ್ ಎಕ್ಸ್ಪರ್ಟ್ ಆದ ಡಾಕ್ಟರ್ ದಿನೇಶ್ ರಾವ್ ಅವರು ಈ ಒಂದು ಪರೀಕ್ಷೆಯನ್ನ ನಡೆಸಿದ ಸಂದರ್ಭದಲ್ಲಿ ಕೆಲ ಆಘಾತಕಾರಿ ಮಾಹಿತಿಗಳು ಹೊರಬಂದಿದೆ. ಇನ್ನು ಕಳೆದ ಬಾರಿ ಅಂದ್ರೆ ಕೊರೋನಾ ಮೊದಲ ಅಲೆ ಇದ್ದ ಸಂದರ್ಭದಲ್ಲೂ ಕೂಡ ಡಾಕ್ಟರ್ ದಿನೇಶ್ ರಾವ್ ಅವರು ಮರಣೋತ್ತರ ಪರೀಕ್ಷೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಆಘಾತಕಾರಿ ಅನ್ನುವ ವಿಚಾರಗಳೇ ಬೆಳಕಿಗೆ ಬಂದಿತ್ತು. ಆದರೆ ಈ ಬಾರಿ ಎರಡನೇ ಅಲೆಯ ಸಂದರ್ಭದಲ್ಲಿ ನಡೆಸಿರುವ ಶವ ಪರೀಕ್ಷೆ ಅಥವಾ ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲೂ ಕೂಡ ಕಳೆದ ಬಾರಿಗಿಂತಲೂ ಹೆಚ್ಚಿನ ಆಘಾತಕಾರಿ ಅಂಶಗಳು ಪತ್ತೆಯಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ಡಾಕ್ಟರ್ ದಿನೇಶ್ ರಾವ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ. ಮಾತನಾಡ್ತಾ ಹೋಗೋಣ. ಡಾಕ್ಟರ್ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ ಡಾಕ್ಟರ್, ಕಳೆದ ಬಾರಿ ಕೂಡ ತಾವು ಕೋವಿಡ್ನಿಂದ ಮೃತಪಟ್ಟವರ ಶವ ಪರೀಕ್ಷೆಯನ್ನ ನಡೆಸಿದಾಗ ನಾವು ವಿಸ್ತೃತವಾಗಿ ಮಾತನಾಡಿದ್ವಿ. ಆಗ ತಮ್ಮ ಫೈಂಡಿಂಗ್ಸ್ ಯಾವೆಲ್ಲ ರೀತಿ ಇದೆ ಅನ್ನೋದನ್ನ ಹಂಚ್ಕೊಂಡಿದ್ರಿ ನ್ಯೂಸ್ ಫಸ್ಟ್ ನ ವ್ಯೂವರ್ಸ್ ಜೊತೆಯಲ್ಲಿ. ಈ ಬಾರಿ ಕೂಡ ತಾವು ಮರಣೋತ್ತರ ಪರೀಕ್ಷೆಯನ್ನ ನಡೆಸಿರೋದು. ಕಳೆದ ಬಾರಿಗಿಂತ ಈ ಬಾರಿ ಮತ್ತೊಂದಷ್ಟು ಅಂಶಗಳು ಪತ್ತೆಯಾಗಿದೆ ಅನ್ನೋದು ಡೀಟೇಲ್ ಆಗಿ ಹೇಳ್ಬೋದಾ ಸರ್? ಹೌದು, ಡೆಫಿನೆಟ್ಲಿ. ನೋಡಿ, ಮೊದಲನೇ ಬಾರಿ ನಾವು ನೋಡಿದ್ವಿ ಅದು SARS-CoV-2 ಅಂತ ಏನ್ ಹೇಳ, ಕೊರೋನಾ COVID-19 ಅಂತ ಏನ್ ಹೇಳ್ತೀವಿ, ಆ ವೈರಸ್ ನಿಂದ ಇನ್ಫೆಕ್ಟ್ ಆಗಿ ಸತ್ತಿರ್ತಕ್ಕಂಥ ವ್ಯಕ್ತಿ. ಸೊ ಅದು RT-PCR ನಲ್ಲೂ ಪಾಸಿಟಿವ್ ಇತ್ತು, ಹಾಸ್ಪಿಟಲ್ ನಲ್ಲೂ ಪಾಸಿಟಿವ್ ಇತ್ತು, ಮತ್ತೆ ಶವ ಪರೀಕ್ಷೆ ಮಾಡಿದಾಗ ನಾವು ಸ್ವ್ಯಾಬ್ ತಗೊಂಡಾಗ ಆ ಮನುಷ್ಯನಲ್ಲಿ RT-PCR ಪಾಸಿಟಿವ್ ಇತ್ತು, ಅಂದ್ರೆ ವೈರಾಣುಗಳು ಕಂಡು ಬಂದಿತ್ತು. ಅವರ ಶ್ವಾಸಕೋಶ ಹೆಚ್ಚು ಕಮ್ಮಿ ಅರೌಂಡ್ 2200 ಕಿಲೋಗ್ರಾಮ್ಸ್, ಅಂದ್ರೆ 2200 ಗ್ರಾಮ್ಸ್, ಅಂದ್ರೆ 2 kg 200 ಗ್ರಾಮ್ ಅಷ್ಟು ತೂಕ ಇತ್ತು ಎರಡು ಶ್ವಾಸಕೋಶ. ಆಮೇಲೆ ಮೆದುಳಿಗೆ ಅಲ್ಲಿ ಇನ್ಫೆಕ್ಷನ್ ಆಗಿರಲಿಲ್ಲ. ಬಟ್ ಈ ಒಂದು ಶವ ಪರೀಕ್ಷೆ ಮಾಡಿದಾಗ ಇವರಿಗೆ ಮೊದಲು ಕೊರೋನಾ ಇದೆ ಅಂತ ದೃಢಪಟ್ಟಿತ್ತು. ಅದ ನಂತರ ಹೋಮ್ ಕ್ವಾರಂಟೈನ್ ಕಳಿಸಿದ್ರು. ಅದ ನಂತರ ಅವ್ರ ಮನೆಗೆ ಹೋಗಿ ಒಂದು 15 ದಿನಗಳ ನಂತರ ಆಸ್ಪತ್ರೆಗೆ ಬಂದಾಗ, ಇನ್ನೂ ತೊಂದರೆ ಜಾಸ್ತಿ ಆಗಿ ಆಸ್ಪತ್ರೆಗೆ ಬಂದಾಗ RT-PCR ಪರೀಕ್ಷೆ ಮಾಡಿದಾಗ ನೆಗೆಟಿವ್ ಬಂತು. ಅದ ನಂತರ ಅವರು ಸತ್ತಿದ ಕಾರಣ ಕೊರೋನಾ ಅಲ್ಲ, ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಇಂದ ಸತ್ರು. ಬಟ್ ಅವ್ರ ಫ್ಯಾಮಿಲಿಗೆ ಇದು ಹೇಗೆ ಸತ್ರು ಅಂತ ತಿಳ್ಕೊಳ್ಳೋ ಒಂದು ಆಸೆ ಇತ್ತು. ಆಮೇಲೆ ಇದು ಕೊರೋನಾ ಇನ್ಫೆಕ್ಷನ್ ಇಲ್ಲ ಅಂತ ಅವ್ರಿಗೆ ಒಂದು ಸಂಶಯ ಇತ್ತು. ಅದರಿಂದ ನನ್ನ ಹತ್ರ ತಗೊಂಡು ಬಂದ್ರು ಶವ ಪರೀಕ್ಷೆಗೆ. ಸೊ ಇದರಲ್ಲಿ ನಾವು ಶವ ಪರೀಕ್ಷೆ ಮಾಡಿ ನೋಡಿದಾಗ ಇದರ ಶ್ವಾಸಕೋಶ ಕೇವಲ 2 ಶ್ವಾಸಕೋಶ, ಲೆಫ್ಟ್ ಅಂಡ್ ರೈಟ್ ಲಂಗ್ ಎರಡು ಸೇರಿದ್ರು ಮ್ಯಾಕ್ಸಿಮಮ್ ಇಸ್ 860 ಗ್ರಾಮ್ಸ್ ಇಷ್ಟೇ ಇತ್ತು. ಅದಲ್ಲದೆ ಮೆದುಳಿಗೂ ಸಹ ಇನ್ಫೆಕ್ಷನ್ ಕಂಡು ಬಂತು. ಸೊ ಇದು ಒಂದು ವಿಭಿನ್ನವಾಗಿತ್ತು. ಅಲ್ಲದೆ RT-PCR ಟೆಸ್ಟ್ ನಾವು ಮಾಡಿದಾಗ ಇದರಲ್ಲಿ ಕೊರೋನಾ ವೈರಸ್ ಕಂಡೇ ಬಂದಿಲ್ಲ. ಬಟ್ ವೈರಲ್ ಇನ್ಫೆಕ್ಷನ್ ಅಂತೂ ಕನ್ಫರ್ಮ್ ಆಯ್ತು. ಬಟ್ ಅದು ಯಾವ ವೈರಸ್ ಅಂತೂ ನಮಗೆ ಗೊತ್ತಾಗ್ಲಿಲ್ಲ. ಡಾಕ್ಟರ್, ಈ RT-PCR ಟೆಸ್ಟ್ ಬಗ್ಗೆ ಮಾತನಾಡಲಿಕ್ಕೆ ಸಾಕಷ್ಟಿದೆ, ಅದನ್ನ ನಂತರದ ಹಂತದಲ್ಲಿ ತೆಗೆದುಕೊಳ್ತೀನಿ. ಬಟ್ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ತಾವು ಹೇಳ್ದಾಗೆ RT-PCR ಟೆಸ್ಟ್ ಅಲ್ಲಿ ನೆಗೆಟಿವ್ ಬಂದಿದೆ. ಸೊ ಮೇಲ್ನೋಟಕ್ಕೆ ಕೊರೋನಾ ಸೋಂಕಿನಿಂದ ಅವರು ಗುಣಮುಖರಾಗಿದ್ದಾರೆ ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಬಟ್ ಸ್ಟಿಲ್ ಕೊರೋನಾದ ಪರಿಣಾಮಗಳು ಆ ಒಂದು ರೋಗಿಯ ದೇಹದ ಬೇರೆ ಬೇರೆ ಅಂಗದ ಮೇಲೆ ಆಗಿದ್ದು ತಮ್ಮ ಪರೀಕ್ಷೆಯಲ್ಲಿ ಕಂಡುಬಂದಂತಹ ಸತ್ಯ ಅಲ್ಲ. ಇದರಲ್ಲಿಂದ ನಾವೇನು ಹೇಳಬಹುದು ಅಂದ್ರೆ ವೈರಾಣುಗಳಿಂದ ದೇಹಗಳ ಮೇಲೆ ಪರಿಣಾಮ ಆಗಿದೆ, ಅದು ಸತ್ಯ. ಬಟ್ ಆ ವೈರಾಣು SARS-CoV-2 ಅಲ್ಲ. ಓಕೆ, ಇದರ ಡಬಲ್ ಮ್ಯೂಟೆಂಟ್ ವೈರಸ್ ಇರ್ಬೋದಾ? ಪಾಸಿಬಿಲಿಟಿ ಇದೆ. ಇದಲ್ಲದೆ ಬೇರೆ ಏನಾದ್ರೂ ವೈರಸ್ ಇದೆಯಾ? ದಟ್ ಈಸ್ ಆಲ್ಸೋ ಪಾಸಿಬಿಲಿಟಿ. ಬಟ್ ವೈರಸ್ ಇಂದ ಶ್ವಾಸಕೋಶ ನಷ್ಟ ಆಗಿರೋದು ಸತ್ಯ, ಮೆದುಳಿಗೆ ಇನ್ಫೆಕ್ಷನ್ ಆಗಿರೋದು ಸತ್ಯ, ಕಿಡ್ನಿಗೆ ಮತ್ತು ಲಿವರ್ಗೆ ಆಗಿರ್ತಕ್ಕಂಥ ಇನ್ಫೆಕ್ಷನ್ ಸತ್ಯ. ಬಟ್ ಈ ವೈರಸ್ RT-PCR ನಲ್ಲಿ ನಮ್ಗೆ ಡಿಟೆಕ್ಟ್ ಆಗ್ತಾ ಇಲ್ಲ. ಓಕೆ ಡಾಕ್ಟರ್, ಈ ಒಂದು ಪರ್ಟಿಕ್ಯುಲರ್ ಕೇಸ್ನಲ್ಲಿ ಯಾವೆಲ್ಲ ಅಂಗಗಳ ಭಾಗಗಳಿಗೆ ಎಫೆಕ್ಟ್ ಆಗಿತ್ತು ಈ ಒಂದು ಪರ್ಟಿಕ್ಯುಲರ್ ಕೇಸ್ನಲ್ಲಿ ಅನ್ನೋದನ್ನ ವಿವರಿಸಬಹುದಾ ಅಂತ? ಡೆಫಿನೆಟ್ಲಿ ಇದನ್ನ ನೋಡಿ, ಈಗ ಶ್ವಾಸಕೋಶದಲ್ಲಿ ತುಂಬಾ ಜಾಸ್ತಿ ಬದಲಾವಣೆ ನೋಡಿದ್ವಿ ಇದರಲ್ಲಿ.
ಮೊದಲೇ ಇನ್ಫೆಕ್ಷನ್ ಮೊದಲ ಕೇಸ್ಗಿಂತ ಈ ಕೇಸ್ನಲ್ಲಿ ಶ್ವಾಸಕೋಶದಲ್ಲಿ ತುಂಬಾ ಚೇಂಜಸ್ ನಾವು ನೋಡಿದ್ವಿ. ಅಂದ್ರೆ ಶ್ವಾಸಕೋಶ ಎಲ್ಲ ಒಡೆದೋಗಿರೋದು, ಒಳಗೆ ಲಾಟ್ ಆಫ್ ರಪ್ಚರ್ಸ್ ಆಫ್ ದ ಆಲ್ವಿಯೋಲೈ ಅಂತೀವಿ. ಆಮೇಲೆ ಎಲ್ಲ ಲೆಪ್ಚರ್ ಆಗಿ ಇನ್ಫೆಕ್ಷನ್ ವಿತ್ ಫೈಬ್ರೋಸಿಸ್. ಫೈಬ್ರೋಟಿಕ್ ಚೇಂಜಸ್ ಅಂದ್ರೆ ದಿಸ್ ಇಸ್ ಅ ಇರಿವರ್ಸಿಬಲ್ ಡ್ಯಾಮೇಜ್. ಇನ್ನ ಶ್ವಾಸಕೋಶ ಅದನ್ನ ಸರಿಪಡಿಸ್ಲಿಕ್ಕೆ ಆಕ್ಸಿಜನ್ ಇಂದ ಆಗ್ಲಿ ಬೇರೆ ಯಾವ್ದ್ರಿಂದ ಆಗ್ಲಿ ಸಾಧ್ಯನೇ ಇಲ್ಲ. ಆ ಮಟ್ಟಕ್ಕೆ ಹೋಗಿತ್ತು ಶ್ವಾಸಕೋಶ. ಅಲ್ಲದೆ ಮೆದುಳಿನಲ್ಲಿ ಈ ವೈರಾಣುಗಳ ಇನ್ಫೆಕ್ಷನ್ಸ್ ಕಂಡು ಬಂತು. ಸೊ ದಿಸ್ ಇಸ್ ವಾಟ್ ಇಸ್ ದ ಮೇಜರ್ ಡಿಫರೆನ್ಸ್ ನಾವು ನೋಡಿದ್ದು ಈ ಕೇಸ್ನಲ್ಲಿ ಮತ್ತು ಮೊದಲನೇ ಕೇಸ್ ಕಿಂತ. ಅಂದ್ರೆ ಇದನ್ನ ಮತ್ತೆ RT-PCR ನಾವು 6 ಸ್ವ್ಯಾಪ್ಸ್ ತಗೊಂಡಿದ್ದೆ. ಒಂದು ನಾವು ಮೂಗ್ನಲ್ಲೂ ಸ್ವ್ಯಾಪ್ ತಗೊಂಡಿದ್ವಿ, ಬಾಯಿನಲ್ಲಿ ಸ್ವ್ಯಾಪ್ ತಗೊಂಡಿದ್ವಿ, ಶ್ವಾಸಕೋಶದ ಮೇಲೂ ಸ್ವ್ಯಾಪ್ ತಗೊಂಡ್ವಿ, ಬ್ರೈನ್ ಮೇಲೂ ಸ್ವ್ಯಾಪ್ ತಗೊಂಡಿದ್ವಿ. ಅದಲ್ಲದೆ ಈ ರೆಸ್ಪಿರೇಟರಿ ಪ್ಯಾಸೇಜ್ ಅಂತೀವಿ, ಬ್ರಾಂಕೈ ಮತ್ತೆ ಟ್ರೇಕಿಯಾ, ಅಲ್ಲೂ ಸಹ ಸ್ವ್ಯಾಪ್ ತಗೊಂಡಿದೆ. ಬಟ್ ಇದು ಎಲ್ಲೂ ಒಂದು ವೈರಾಣು ಸಹ ಕಂಡು ಬಂದಿಲ್ಲ. ಅಂದ್ರೆ SARS-CoV-2 ಅಂದ್ರೆ COVID-19 ವೈರಸ್ ಕಂಡು ಬಂದಿಲ್ಲ. ವೈರಸ್ ನಾನು ಹೇಳಿದ್ದು ತಪ್ಪಿದ್ರೆ ಕರೆಕ್ಟ್ ಮಾಡಿ. ಸೊ ನಿಮ್ಮ ಅಬ್ಸರ್ವೇಷನ್ ಪ್ರಕಾರ ಎರಡನೇ ಪ್ರಕರಣದಲ್ಲಿ ವ್ಯಕ್ತಿಯಲ್ಲಿ ಕಂಡು ಬಂದಿದ್ದು ಮೊದಲ ನೀವೇನು ಶರವ ಪರೀಕ್ಷೆಯನ್ನ ಮಾಡಿದ್ರಿ ಅಲ್ಲಿದ್ದ ಕೋವಿಡ್ ವೈರಸ್ ಅಂತೂ ಖಡಾಖಂಡಿತವಾಗಿ ಅಲ್ಲ. ಐದರ್ ಇದು ಬೇರೆ ವೈರಸ್ ಅಥವಾ ಕೋವಿಡ್ನ ರೂಪಾಂತರಿ ವೈರಸ್ ಏನಿದೆ ಅದರ ಪ್ರಭಾವ ಇರಬಹುದು ಅಂತ ಹೇಳಿ ನಾವು ಅಬ್ಸರ್ವ್ ಮಾಡ್ಬೋದಾ ಇದನ್ನ ಅಂತ ಹೇಳಿ? ಅಲ್ಲ, ಡೆಫಿನೆಟ್ಲಿ ಇದು ಕೋವಿಡ್ ನ ರೂಪಾಂತರಿ ವೈರಸ್, ಡಬಲ್ ಮ್ಯೂಟೆಂಟ್ ವೈರಸ್ ಅಂತ ಏನು ಹೇಳ್ತಿದ್ದಾರೆ, ದಟ್ ಈಸ್ ದ ಪಾಸಿಬಿಲಿಟಿ. ಬಟ್ ಅದಕ್ಕೆ ನಾವು ಈಗ ಇನ್ನ ಸಂಶೋಧನೆ ಅಗತ್ಯ ಒಂದು, ಮತ್ತೆ ಆ ವೈರಾಣುಗಳನ್ನ ತಗೊಂಡು ಜಿನೋಮಿಕ್ ಸೀಕ್ವೆನ್ಸ್ ಮಾಡೋದು 2. ಆಮೇಲೆ 3ನೇದು ಇದರಲ್ಲಿ ಡಾಕ್ಟರ್ ಟ್ರೀಟ್ಮೆಂಟ್ ಏನ್ ಕೊಡ್ತಾರೆ ಆ ಟ್ರೀಟ್ಮೆಂಟ್ ಅಲ್ಲಿ ಬದಲಾವಣೆ ತುಂಬಾ ಅಗತ್ಯ. ಈ ಒಂದು ಕೇಸ್ ಇಂದ ಅದೊಂದು ನಾವು ಕನ್ಫರ್ಮ್ ಆಗಿ ಅಂದ್ರೆ ದೃಢಕರಿಸಬಹುದು. ಈಗೇನ್ ಟ್ರೀಟ್ಮೆಂಟ್ ಇದೆ ಅದಕ್ಕೂ ಇದಕ್ಕೂ ಸ್ವಲ್ಪ ವಿಭಿನ್ನವಾಗಿದೆ. ಈ ಒಂದು ಕೇಸ್ ಎತ್ತಿ ತೋರಿಸಿದೆ ಈ ಡಾಕ್ಟರು ಟ್ರೀಟ್ಮೆಂಟ್ ಮಾಡೋದ್ರಲ್ಲಿ ಸ್ವಲ್ಪ ಬದಲಾವಣೆ ಮಾಡೋದು ಅತಿ ಮುಖ್ಯ. ಆಮೇಲೆ ಬರೇ RT-PCR ನೆಗೆಟಿವ್ ಅಂತ ಮಾತ್ರಕ್ಕೆ ಮನೆಗೆ ಕಳಿಸೋದು ದೊಡ್ಡ ತಪ್ಪು. ಈ ಒಂದು ಕನ್ಕ್ಲೂಷನ್ಸ್ ನಾವು ಈ ಒಂದು ಶವ ಪರೀಕ್ಷೆನಲ್ಲಿ ನಾವು ಬರಬಹುದು. ಡಾಕ್ಟರ್, ಈಗ ಮ್ಯೂಟೆಂಟ್ ವೈರಸ್ ಅಥವಾ ರೂಪಾಂತರಗೊಂಡಿರುವ ಕೊರೋನಾ ಪತ್ತೆ ಹಚ್ಚಬೇಕು ಅಂತಂದ್ರೆ ನನಗೆ ಗೊತ್ತಿರೋ ಹಾಗೆ ಏಕೈಕ ಮಾರ್ಗ ಅಂದ್ರೆ ಜಿನೋಮ್ ಸೀಕ್ವೆನ್ಸಿಂಗ್. ತಾವು ಕೂಡ ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಿದ್ರಿ. ಬಟ್ ಈಗ ಮೋಸ್ಟ್ ಆಫ್ ದ ಕೇಸಸ್ ನಾವು ನೋಡ್ತಾ ಇದೀವಿ ಒಂದ RT-PCR ಇಲ್ಲ ರ್ಯಾಪಿಡ್ ಆಂಟಿಜೆನ್ ಟೆಸ್ಟು, ಅದರಲ್ಲಿ ಬರುವ ರಿಪೋರ್ಟ್ನ ಆಧಾರದ ಮೇಲೆ ಟ್ರೀಟ್ಮೆಂಟೋ ವ್ಯಾಕ್ಸಿನೋ ಪ್ರತಿಯೊಂದು ನಡೀತಾ ಇರೋದು ಕೇವಲ ಇದರ ಆಧಾರದ ಮೇಲೆ. ಜಿನೋಮ್ ಸೀಕ್ವೆನ್ಸಿಂಗ್ ಹೆಚ್ಚು ಮಾಡಲಿಕ್ಕೆ ಎಲ್ಲೂ ಕೂಡ ಸ್ಟೆಪ್ ಇಡ್ತಾನೆ ಇಲ್ವಾ, ಮುಂದಾಗ್ತಾನೆ ಇಲ್ವಾ ಸರ್ಕಾರಗಳು ಅನ್ನೋ ದೊಡ್ಡ ಆತಂಕ, ಅನುಮಾನ. ಅಲ್ಲ, ಒಂದೇನಂದ್ರೆ ಇದು ಬೇಕಾದಷ್ಟು ಮ್ಯೂಟೇಷನ್ ಆಗಿರೋದ್ರಿಂದ ಆಸ್ ಫಾರ್ ಆಸ್ ಐ ನೋ ಮೋರ್ ದೆನ್ 760 ಮ್ಯೂಟೆಂಟ್ಸ್ ಆಗಿದೆ ಅಂತ. ಸೊ ಅದರಲ್ಲಿ ಬೆಂಗಳೂರಿನಲ್ಲಿ ಯಾವ ತರ ಮ್ಯೂಟೆಂಟ್ ಇದೆ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂದ್ರೆ ತುಂಬಾ ಫೆಟಾಲಿಟೀಸ್ ಆಗ್ತಾ ಇದೆ, ಕೇಸಸ್ಸು ಜಾಸ್ತಿ ಆಗ್ತಾ ಇದೆ. ಅದಲ್ಲದೆ ನಮ್ಮ ಒಂದು ಈ ಪರೀಕ್ಷೆ ಏನ್ ಮಾಡಿದೀವಿ ದೇಶದಲ್ಲಿ ಮೊದಲನೇ ಬಾರಿಗೆ ಏನ್ ಪರೀಕ್ಷೆ ನಾನು ಮಾಡಿದ್ದೀನಿ, ಇದರಲ್ಲಿ ಆ ಒಂದು ಮ್ಯೂಟೆಂಟ್ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮ್ಯೂಟೆಂಟ್ ವೈರಸ್ ಅದು ಶ್ವಾಸಕೋಶಕ್ಕೆ ಬ್ರೈನ್ ಅಲ್ಲಿ ಯಾವ ರೀತಿ ಹಾನಿ ಆಗತ್ತೆ ಅಂತಾನೂ ಸಹ ಎತ್ತಿ ತೋರಿಸಿದ್ದೀನಿ. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ RT-PCR ನಲ್ಲಿ ಈ ವೈರಸ್ ಕಂಡು ಬರ್ತಿಲ್ಲ, ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ, ಅದು ದೃಢೀಕರಿಸಿದ್ದೀನಿ. ಇದೆಲ್ಲದಕ್ಕಿಂತ ಇವ್ರಿಗೆ ಹೋಮ್ ಕ್ವಾರಂಟೈನ್ ಅಂತ ಇವ್ರಿಗೆ ಏನು ಮನೆಯಲ್ಲಿ ಕಳಿಸಿದ್ರು, ಬಟ್ ಆ ಹೋಮ್ ಕ್ವಾರಂಟೈನ್ ಆಗಿದ್ದ ಅನಾಹುತನೇ ಜಾಸ್ತಿ ಆಯ್ತು. ಯಾಕಂದ್ರೆ ಅದರದ್ದು ಮಾನಿಟರಿಂಗ್ ಮಾಡಲಿಲ್ಲ. ಅದ ನಂತರ 15 ದಿನದ ನಂತರ ಪುನಃ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗ ಅವಾಗಲೇ ಅವ್ರಿಗೆ ಗೊತ್ತಾಯ್ತು ಶ್ವಾಸಕೋಶದಲ್ಲಿ ಇಷ್ಟು ದೊಡ್ಡ ಬದಲಾವಣೆ ಆಗಿದೆ. ಅದ ನಂತರ ಅವ್ರು ಪುನಃ RT-PCR ಮಾಡಿದ್ರೆ ನೆಗೆಟಿವ್, ಆದ್ರೆ ಶ್ವಾಸಕೋಶದಲ್ಲಿ ಬದಲಾವಣೆ ಆಗ್ತಾ ಹೋಯ್ತು, ಡ್ಯಾಮೇಜ್ ಆಗ್ತಾ ಹೋಯ್ತು. ಅದನ್ನ ತಡೆಗಟ್ಟಲಿಕ್ಕೆ ಹಾಸ್ಪಿಟಲ್ ಅಲ್ಲಿ ಆಗ್ಲಿಲ್ಲ. ಸೊ ದಟ್ ಈಸ್ ವಾಟ್ ಇಸ್ ದ ಇನ್ಫರೆನ್ಸ್ ವಿ ಕ್ಯಾನ್ ಡ್ರಾ ಫ್ರಮ್ ದಿಸ್ ಕೇಸ್. ಡಾಕ್ಟರ್ ದಿನೇಶ್ ರಾವ್, ಬಟ್ ಸ್ಟಿಲ್ ಈಗಲೂ ಕೂಡ RT-PCR ಟೆಸ್ಟನ್ನೇ ಗೋಲ್ಡನ್ ಸ್ಟ್ಯಾಂಡರ್ಡ್ ಅಂತ ಹೇಳಿ ಪರಿಗಣಿಸಲಾಗ್ತಾ ಇರೋದು. ಹೆಚ್ಚು RT-PCR ಟೆಸ್ಟನ್ನೇ ಮಾಡ್ತಾ ಇರೋದು. ಬಟ್ ಸ್ಟಿಲ್ ಇದೇ ಸಂದರ್ಭದಲ್ಲಿ ಅನೇಕ ಫಾಲ್ಸ್ ನೆಗೆಟಿವ್, ಫಾಲ್ಸ್ ಪಾಸಿಟಿವ್ ಪ್ರಕರಣಗಳು ಕೂಡ ವರದಿ ಆಗ್ತಿದೆ. ಅನೇಕರು ಹೇಳ್ತಿದ್ದಾರೆ ನಮಗೆ ಕೋವಿಡ್ನ ಎಲ್ಲ ಸಿಂಪ್ಟಮ್ಸ್ ಇದೆ, ಬಟ್ ಸ್ಟಿಲ್ ನೆಗೆಟಿವ್ ಬರ್ತಿದೆ RT-PCR ರಿಪೋರ್ಟ್ನಲ್ಲಿ. ನಮ್ಗೆ ಯಾವುದೇ ಸಿಂಪ್ಟಮ್ಸ್ ಇಲ್ಲ, ಬಟ್ ಸ್ಟಿಲ್ ವಿ ಆರ್ ಟೆಸ್ಟಿಂಗ್ ಪಾಸಿಟಿವ್. ಈ ಗೊಂದಲ RT-PCR ರಿಸಲ್ಟ್ನಲ್ಲಿ ಆಗ್ತಿರೋದಕ್ಕೆ ಏನು ಕಾರಣ ಇರಬಹುದು ಅಂತ ಹೇಳಿ? ಅಲ್ಲಲ್ಲ, ಒಂದು ನೋಡಿ, RT-PCR ನಲ್ಲೇ ದ ವೇ ಇಟ್ ಹಸ್ ಬೀನ್ ದ ಸ್ಯಾಂಪಲ್ ಕಲೆಕ್ಷನ್ನು, ದ ಟೈಮ್ ಆಫ್ ಸ್ಯಾಂಪಲ್ ಕಲೆಕ್ಷನ್ನು, ದ ಅಂದ್ರೆ ಪೀರಿಯಡ್ ಯಾವ ಇನ್ಫೆಕ್ಟಿವ್ ಸ್ಟೇಜ್ ಇದೆಯಾ ಆ ಸ್ಟೇಜ್ ಅಲ್ಲಿ ಆ ಪೇಷಂಟ್ ಹತ್ರ ಕಲೆಕ್ಟ್ ಮಾಡಿದ್ರ. ಆಮೇಲೆ ಇದಲ್ಲದೆ ಅಲ್ಲಿ ದ ವೇ ದೇ ರನ್ ದ ದಿಸ್ ಥಿಂಗ್ ಆಂಟಿಜೆನ್ಸ್ ಅಂಡ್ ಇನ್ಸೈಡ್ ದ ಮೆಷಿನ್ ಅದೊಂದಿದೆ.
ಅದು ಇದೆಲ್ಲ ಟೆಕ್ನಿಕ್, ವಾಟ್ ಟೆಕ್ನಿಕ್ ದೇ ಅಡಾಪ್ಟೆಡ್, ಇದ್ರ ಮೇಲೆಲ್ಲ ಫ್ಯಾಕ್ಟರ್ಸ್ ಡಿಪೆಂಡ್ ಆಗಿದೆ, ಫಾಲ್ಸ್ ಪಾಸಿಟಿವ್ ಇದೆಲ್ಲ ಬರಲಿಕ್ಕೆ. ಬಟ್ ಇದನ್ನೆಲ್ಲ ಬದಿಗಿಟ್ಟು ನೋಡಿದ್ರೆ ಇದರಲ್ಲಿ ಫಾಲ್ಸ್ ಪಾಸಿಟಿವ್ ಪ್ರಶ್ನೆನೇ ಬರೋದಿಲ್ಲ ಈ ಒಂದು ಕೇಸ್ನಲ್ಲಿ. ದಿಸ್ ಎ ಟೋಟಲಿ ಎ ಡಿಫರೆಂಟ್ ಮ್ಯೂಟೆಂಟ್ ವೈರಸ್, ಟೋಟಲಿ ಎ ಡಿಫರೆಂಟ್ ವೈರಸ್. ಬಟ್ ಅದಕ್ಕೂ ಇಂಥ ಒಂದು ಕೇಸ್, ಯಾಕಂದ್ರೆ ಅಟ್ಲೀಸ್ಟ್ ನಮ್ಮ ಪೋಸ್ಟ್ ಮಾರ್ಟಮ್ ಅಲ್ಲಿ ಅಟ್ಲೀಸ್ಟ್ ವೈರಾಣುಗಳು ಕಂಡು ಬರಬೇಕಾಗಿತ್ತು, ಅದು ಬಂದಿಲ್ಲ. ಯಾಕಂದ್ರೆ ನಾವು ಮೊದಲನೇ ಕೇಸ್ನಲ್ಲಿ ಪೋಸ್ಟ್ ಮಾರ್ಟಮ್ ಅಲ್ಲಿ ವೈರಸ್ ಇದೆ ಅಂತ ತೋರಿಸ್ಕೊಟ್ಟಿದ್ದೆ ನಾನು. ಯಾಕಂದ್ರೆ 18 ಗಂಟೆ ನಂತರ ನಾವು ಪೋಸ್ಟ್ ಮಾರ್ಟಮ್ ಅಲ್ಲಿ ಮಾಡಿದಾಗ ವೈರಾಣುಗಳು ಕಂಡು ಬಂತು. ಬಟ್ ಇದರಲ್ಲಿ ಒಂದು ವೈರಸ್ ಇಲ್ಲ, ಆದ್ರೆ ವೈರಾಣು ಇನ್ಫೆಕ್ಷನ್ ಇದೆ. ಆ ಇನ್ಫೆಕ್ಷನ್ ನಮಗೆ ಬೇರೆ ರೀತಿಯಲ್ಲಿ ರುಜುವಾತಾಗಿದೆ, ಬ್ಲಡ್ ಇನ್ವೆಸ್ಟಿಗೇಷನ್ ಅಲ್ಲೂ ಗೊತ್ತಾಗಿದೆ, ಮತ್ತೆ ನಾವು ಬ್ರೈನ್ಸ್ ಮತ್ತೆ ಲಂಗ್ ಸೆಕ್ಷನ್ ತಗೊಂಡು ನೋಡಿದಾಗ ಮೈಕ್ರೋಸ್ಕೋಪ್ ನಲ್ಲಿ ಅದು ಕನ್ಫರ್ಮ್ ಆಗಿದೆ. ಡಾಕ್ಟರ್, ಈಗ RT-PCR ಟೆಸ್ಟ್ ನ ರಿಸಲ್ಟ್ಗಳು ಬರೋದು ವೈರಸ್ನ ಜೆನೆಟಿಕ್ ಮೆಟೀರಿಯಲ್ ನ ಆಧಾರದ ಮೇಲೆ ಅನ್ನೋದು ಗೊತ್ತಿರೋ ವಿಚಾರ. ಸೊ ಈಗ ಮ್ಯೂಟೆಂಟ್ ವೈರಸ್ಗಳು ಇದೆಯಾ ಇಲ್ವಾ ಅನ್ನೋದು ಹಾಗಾದ್ರೆ RT-PCR ಟೆಸ್ಟ್ ನಲ್ಲಿ ಗೊತ್ತೇ ಆಗೋದಿಲ್ವಾ? ಈಗ RT-PCR ಕಿಟ್ಗಳೆಲ್ಲ ನಮಗೆ ಗೊತ್ತಿರೋ ಹಾಗೆ ಬಹಳ ಹಿಂದೆ, ಅಂದ್ರೆ ಕೋವಿಡ್ ಮೊದಲ ಅಲೆ ಇದ್ದಾಗ ಪ್ರೊಡ್ಯೂಸ್ ಆಗಿದ್ದು ಅಥವಾ ಅದೇ ಟೆಕ್ನಾಲಜಿ ಬಹುತೇಕ ಯೂಸ್ ಮಾಡಿಕೊಂಡೇ ಈಗಲೂ ಕೂಡ ಕಿಟ್ಗಳನ್ನು ಭಾರತದಲ್ಲಿ ರೆಡಿ ಮಾಡ್ತಾ ಇರೋದ್ರಿಂದ ಸೊ ಇದರಲ್ಲೂ ಬದಲಾವಣೆ ಆಗುವ ಅನಿವಾರ್ಯತೆ ಬಂದಿದೆಯಾ ಅಂತ ಹೇಳಿ? ಅಲ್ಲ, ಡೆಫಿನೆಟ್ಲಿ ಈ ಒಂದು ಕೇಸ್ ಆಧಾರ ಇಟ್ಕೊಂಡು ಅದನ್ನ ಸಂಶೋಧನೆ ಮಾಡೋದು ತುಂಬಾ ಅಗತ್ಯ. ಮತ್ತೆ ಯಾಕಂದ್ರೆ ನೋಡಿ, ಇದರಲ್ಲಿ ದ ವೇ ಲಂಗ್ ಡ್ಯಾಮೇಜ್ ಆಗಿದೆ, ನಾವು ಮೊದಲನೇ ಕೇಸ್ಗಿಂತ ಜಾಸ್ತಿ ಡ್ಯಾಮೇಜ್ ಆಗಿದೆ. ಆಮೇಲೆ ಮೊದಲನೇ ಕೇಸ್ನಲ್ಲಿ ಮೆದುಳಿಗೆ ಇನ್ಫೆಕ್ಷನ್ ನಾವು ನೋಡೇ ಇರಲಿಲ್ಲ, ಬಟ್ ಇದರಲ್ಲಿ ಇನ್ಫೆಕ್ಷನ್ ನೋಡ್ತಾ ಇದ್ದೀವಿ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಆದಷ್ಟು ಬೇಗ ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಈ ತರ ವೈರಸ್ಗಳಲ್ಲಿ ಜೀನೋಮಿಕ್ ಸೀಕ್ವೆನ್ಸ್ ಮಾಡಿ ಅದರ ಆಧಾರದ ಮೇಲೆ, ಮತ್ತೆ ಈಗ ಏನಂತಾರೆ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಹ್ಯಾಸ್ ಟು ಬಿ ಚೇಂಜ್ಡ್. ಅದಲ್ಲದೆ ಎಲ್ಲದಕ್ಕಿಂತ ತುಂಬಾ ಮುಖ್ಯವಾದದ್ದು ಏನಂದ್ರೆ RT-PCR ನೆಗೆಟಿವ್ ಬಂತು ಅಂತ ಹೇಳಿ ಮನೆಗೆ ಹೋದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಎರಡನೇದು, ಇದು CT ಸ್ಕ್ಯಾನ್, HRCT ಅಂತೀವಿ, ಅದು ಚೆಸ್ಟ್, HRCT ಚೆಸ್ಟ್ ಮಾಡೋದು ತುಂಬಾ ಮುಖ್ಯ. ಯಾಕಂದ್ರೆ ಶ್ವಾಸಕೋಶದಲ್ಲಿ ಈ ತರ ವೈರಸ್ಗಳಿಂದ ಆಗಿರ್ತಕ್ಕಂಥ ಬದಲಾವಣೆ ಸ್ಕ್ಯಾನಿಂಗ್ ನಲ್ಲಿ ಗೊತ್ತಾಗತ್ತೆ, CT ಸ್ಕ್ಯಾನಿಂಗ್ ನಲ್ಲಿ ಗೊತ್ತಾಗತ್ತೆ. RT-PCR ನೆಗೆಟಿವ್ ಬಂದ್ರು ಸ್ವಲ್ಪ ತೊಂದರೆ ಆದಾಗ ಡೆಫಿನೆಟ್ಲಿ CT ಸ್ಕ್ಯಾನ್ ನಲ್ಲಿ ಗೊತ್ತಾಗತ್ತೆ. CT ಸ್ಕ್ಯಾನ್ ವಿಲ್ ಬಿ ದ ಡಯಾಗ್ನೋಸ್ಟಿಕ್ ಮೆಥಡ್ ಈ ಒಂದು ಕೇಸ್ ಆಧಾರ ಇಟ್ಕೊಂಡು ನೋಡೋದಾದ್ರೆ. ಸೊ ಎಂಥವರು CT ಸ್ಕ್ಯಾನ್ ಮೊರೆ ಹೋಗಬೇಕು ಅಂತ ಹೇಳಿ ಸಜೆಸ್ಟ್ ಮಾಡ್ತೀರಿ? ಈಗ RT-PCR ಟೆಸ್ಟ್ ಅಲ್ಲಿ ಪಾಸಿಟಿವ್ ಬಂತು ಅಥವಾ ನೆಗೆಟಿವ್ ಬಂದು ಸಿಂಪ್ಟಮ್ಸ್ ಇತ್ತು ಅಂತ ಮಾತ್ರಕ್ಕೆ ಎಲ್ಲರೂ CT ಸ್ಕ್ಯಾನ್ಗೆ ಒಳಗಾಗಬೇಕಾ ಹೇಗೆ ಅಂತ? ಅಲ್ಲ, ಡೆಫಿನೆಟ್ಲಿ ಈಗ ನಾವು ಈ ಕೇಸ್ ಆಧಾರ ಇಟ್ಕೊಂಡು ನಾವು ಏನಾದ್ರೂ ನೋಡಿದ್ರೆ, ಅಫ್ಕೋರ್ಸ್ ನೋಡಿ, ನಾನು ಮಾಡಿರ್ತಕ್ಕಂಥದ್ದು ಒಂದು ಕೇಸು, ಅದಕ್ಕೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡೋದಿಷ್ಟೇ, ಈ ತರ ಶವ ಪರೀಕ್ಷೆ ಮಾಡಿ ಸಂಶೋಧನೆ ಮಾಡಿದಾಗ ಮಾತ್ರ ಅದರಿಂದ ಇದು ಈ ಕಾಯಿಲೆ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಯಾವುದೇ ಹೊಸ ಕಾಯಿಲೆ ಬಗ್ಗೆ ಅದರ ಬಗ್ಗೆ ಯಾವ ರೀತಿ ಹೇಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಆ ಕನ್ಕ್ಲೂಷನ್ ಬರಬೇಕು ಅಂದ್ರೆ ಶವ ಪರೀಕ್ಷೆ ಮಾಡಿ ಅದರಲ್ಲಿ ಯಾವ ರೀತಿ ಕಾಯಿಲೆ ಇದೆ ಅಂತ ಅರ್ಥ ಆಗ ಮಾತ್ರ. ಕಾಯಿಲೆ ಯಾವ ರೀತಿ ಅಂತ ಗೊತ್ತಾಗಿದ್ರೆ ಸುಮ್ಮನೆ ಟ್ರೀಟ್ಮೆಂಟ್ ಕೊಡೋದು ಇಟ್ ಈಸ್ ಆಫ್ ಯೂಸ್ಲೆಸ್ ಸ್ಟ್ರಾಟಜಿ. ಸೊ ಆ ಆಧಾರದ ಮೇಲೆ ಹೇಳ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಡಿಸೀಸ್. ಅಂಡ್ ಎಲ್ಲದಕ್ಕಿಂತ ಮುಂಚೆ ಈಗ RT-PCR ನೆಗೆಟಿವ್ ಬಂತು ಅಂದಿದ ತಕ್ಷಣ ಅವ್ರಿಗೆ ಏನಾದ್ರೂ ಸಿಂಪ್ಟಮ್ಸ್ ಕಂಡು ಬಂದಲ್ಲಿ, ಫಾರ್ ಎಕ್ಸಾಂಪಲ್ ಸುಸ್ತಾಗೋದು, ಎನಿ ವೈರಲ್ ಸಿಂಪ್ಟಮ್ಸ್, ಸುಸ್ತಾಗೋದು, ಜ್ವರ ಬರೋದು, ಇಲ್ಲ ಸಣ್ಣ ಕೆಮ್ಮು, ಇಲ್ಲ ಉಸಿರಾಟಕ್ಕೆ ತೊಂದರೆ ಆಗೋದು, ಈ ರೀತಿ ಏನಾದ್ರೂ ತಲೆ ತಿರುಗಿ ಬೀಳೋದು, ಈ ತರ ಏನಾದರೂ ಸಿಂಪ್ಟಮ್ಸ್ ಅವ್ರು ಕಂಡು ಬಂದಾಗ, ಅದರಲ್ಲಿ RT-PCR ಅಲ್ಲೂ ನೆಗೆಟಿವ್ ಬಂದಾಗ ಡೆಫಿನೆಟ್ಲಿ ದಿಸ್ ಇಸ್ ದ ಟೈಪ್ ಆಫ್ ವೈರಸ್ ಅಂತ ನಾನು 100% ಹೇಳ್ತೀನಿ. ಅಂತ ಜನ HRCTಗೆ ಹೋಗೋದು ಅತಿ ಮುಖ್ಯ, ಯಾಕಂದ್ರೆ ಈ ಕೇಸು ಎತ್ತಿ ತೋರಿಸಿದೆ. ಡಾಕ್ಟರ್ ದಿನೇಶ್ ರಾವ್, ತಾವು ಮಾತನಾಡ್ತಿರೋ ಕೆಲವೊಂದು ಅಂಶಗಳನ್ನು ನೋಡಿದ್ರೆ ಐ ಆಮ್ ಬಿಟ್ ವರಿಡ್. ಯಾಕಂತಂದ್ರೆ ತಾವೇ ಹೇಳಿದಾಗೆ ಈಗ ಕೋವಿಡ್ ಪೇಷಂಟ್ಗಳನ್ನ ಟ್ರೀಟ್ ಮಾಡ್ತಿರುವ ಪದ್ಧತಿ ಏನಿದೆ, ಕೋವಿಡ್ ಮೊದಲ ಅಲೆಯಲ್ಲಿ ಯೂಸ್ ಮಾಡ್ತಾ ಇದ್ದ ಮೆಡಿಸಿನ್ನನ್ನೇ ಬಹುತೇಕ ಯೂಸ್ ಮಾಡ್ತಾ ಇರೋದು. ವ್ಯಾಕ್ಸಿನ್ ಕೂಡ ಕಂಡುಹಿಡಿದಿರೋದು ಮೊದಲ ಅಲೆಯ ವೈರಾಣುವಿನ ಆಧಾರದ ಮೇಲೆ. ಸೊ ಈಗ ಮ್ಯೂಟೆಂಟ್, ಅದರಲ್ಲೂ ಡಬಲ್ ಟ್ರಿಪಲ್ ಮ್ಯೂಟೇಷನ್ ಆಗಿದೆ ಭಾರತದಲ್ಲಿರುವ ವೈರಾಣುಗಳು ಅನ್ನೋ ವರದಿ ನಾವು ಗಮನಿಸ್ತಾ ಇರೋ ಸಂದರ್ಭದಲ್ಲಿ ಈ ಹಳೆಯ ಪದ್ಧತಿಯನ್ನೇ ಉಪಯೋಗಿಸ್ಕೊಂಡು ಟ್ರೀಟ್ಮೆಂಟನ್ನು ಕೊಡ್ತಾ ಇರೋದೆ ಸಾವು ನೋವಿನ ಸಂಖ್ಯೆ ಹೆಚ್ಚಾಗ್ತಿರೋದಕ್ಕೆ ಕಾರಣವಾಗಿದೆಯಾ ಅನ್ನೋ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಏನು ಹೇಳ್ತೀರಿ ಡಾಕ್ಟರ್? ಅಲ್ಲಲ್ಲ, ಒಂದು ಇದ್ರ ಬಗ್ಗೆ ಜಾಸ್ತಿ ಕನ್ಕ್ಲೂಷನ್ ಬರ್ಲಿಕ್ಕೆ ಕಷ್ಟ. ಯಾಕಂದ್ರೆ ನಾವು ಈ ಮ್ಯೂಟೆಂಟ್ ವೈರಸ್ ಯಾವುದು ಅಂತ ನಾವು ಇನ್ನ ನೋಡ್ಕೊಂಡಿಲ್ಲ. ನಾವು ಈ ಸವಾಲಲ್ಲಿ ಯಾವ ತರ ವೈರಸ್ ಇದೆ, ಅದರ ಜಿನೋಮಿಕ್ ಸೀಕ್ವೆನ್ಸ್, ಇಸ್ ಇಟ್ ಎ ಡಬಲ್ ಮ್ಯೂಟೆಂಟ್ ಆರ್ ಟ್ರಿಬಲ್ ಮ್ಯೂಟೆಂಟ್ ಆಫ್ ದ SARS-CoV-2 ಅಂತ ಅದ್ರ ಬಗ್ಗೆ ರುಜುವಾತಾಗಬೇಕು ಒಂದು. ಬಟ್ ಒಂದಂತೂ ಹೇಳ್ಬೋದು, ಡೆಫಿನೆಟ್ಲಿ ದೆರ್ ಈಸ್ ಅ ವೈರಸ್ which has got similar signs and symptoms as due to COVID-19, and it is causing more damage. But of course treatment modalities nalli
ಸ್ವಲ್ಪ ಚೇಂಜಸ್ ಬರಲೇಬೇಕು ಈ ತರ ಒಂದು ಕೇಸಲ್ಲಿ, ಈ ತರ ವೈರಾಣುದಲ್ಲಿ. ಕಾರಣ ಇಷ್ಟೇ, ನಾವು ಯಾವಾಗ RT-PCR ನೆಗೆಟಿವ್ ಅಂತ ಮನೆ ಕಳಿಸ್ತೀವಿ ಅದು ತಪ್ಪು ಅಂತ ಈ ಕೇಸು ಎತ್ತು ತೋರಿಸಿದೆ. RT-PCR ನೆಗೆಟಿವ್ ಅಂದ ಮಾತ್ರಕ್ಕೆ ಶ್ವಾಸಕೋಶದಲ್ಲಿ ಏನು ಆಗೋದಿಲ್ಲ ಅನ್ನೋದು ಇನ್ನೊಂದು ತಪ್ಪು. ದಟ್ಸ್ ವೈ ದ ಟ್ರೀಟ್ಮೆಂಟ್ ಅಂಡ್ ದ ಅಪ್ರೋಚ್ ಟು ದ ಪೇಷಂಟ್ ಹ್ಯಾಸ್ ಟು ಬಿ ಚೇಂಜ್. ಅಂಡ್ ಮೂರನೇದು, ಹೋಮ್ ಕ್ವಾರಂಟೈನ್ ಅಂತ ನಾವು ಮನೆಗೆ ಕಳಿಸಿದಾಗ, ಇದು ಸಣ್ಣ ಸಿಂಪ್ಟಮ್ಸ್ ಏನೂ ಇಲ್ಲ ಅಂತ ಹೋಮ್ ಕ್ವಾರಂಟೈನ್ ಕಂಡಾಗ ಅದನ್ನ ಕಾನ್ಸ್ಟೆಂಟ್ ಸೂಪರ್ವಿಷನ್ ಇಲ್ಲ ಮಾನಿಟರಿಂಗ್ ಬೇಸ್ಡ್ ಆನ್ ಇನ್ವೆಸ್ಟಿಗೇಷನ್ಸ್ ಲೈಕ್ CT ಸ್ಕ್ಯಾನ್ ಮಾಡದೇ ಇದ್ರೆ ಡೆಫಿನೆಟ್ಲಿ ಈ ತರ ಸಾವು ಸಂಭವಿಸುತ್ತೆ ಅಂತ ಈ ಒಂದು ಕೇಸು ಎತ್ತು ತೋರಿಸಿದೆ. ಮಾತನಾಡ್ತಾ ಇದ್ವಿ ಫೊರೆನ್ಸಿಕ್ ಎಕ್ಸ್ಪರ್ಟ್ ಡಾಕ್ಟರ್ ದಿನೇಶ್ ರಾವ್ ಅವರ ಜೊತೆಯಲ್ಲಿ. ಅವರು ನಡೆಸಿರುವ ಕೊರೋನಾದಿಂದ ಸಾವನ್ನಪ್ಪಿ, ಕೊರೋನಾ ನೆಗೆಟಿವ್ ಇದ್ರೂ ಕೂಡ ನಂತರದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ ಒಬ್ಬ ಪೇಷಂಟ್ನ ಮರಣೋತ್ತರ ಪರೀಕ್ಷೆ ನಡೆಸಿದ ನಂತರದಲ್ಲಿ ತಾವು ಕಂಡುಕೊಂಡ ಹಲವಾರು ಅಂಶಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರು ಡಾಕ್ಟರ್ ದಿನೇಶ್ ರಾವ್. ಒನ್ಸ್ ಅಗೇನ್ ವೆಲ್ಕಮ್. ಈಗ ತಾವು ಹೇಳ್ತಾ ಇದ್ರಿ, ಈಗ ಸಾಮಾನ್ಯವಾಗಿ ಒಬ್ಬ ಪೇಷಂಟ್ಗೆ ಅಥವಾ ಒಬ್ಬ ವ್ಯಕ್ತಿಗೆ ಕೊರೋನಾ ಸಿಂಪ್ಟಮ್ಸ್ ಇತ್ತು ಇಲ್ಲದೇ ಇದ್ರೂ ಕೂಡ RT-PCR ಟೆಸ್ಟ್ಗೆ ಒಳಪಡ್ತಾರೆ. ಪಾಸಿಟಿವ್ ಇದ್ದರೆ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತಾರೆ, ಇಲ್ಲ ಹೋಮ್ ಐಸೋಲೇಷನ್. ನೆಗೆಟಿವ್ ಬಂತು ಅಂತ ಮಾತ್ರಕ್ಕೆ ಕೊರೋನಾ ಇಲ್ಲವೇ ಇಲ್ಲ ಅಂತ ಹೇಳಿ ಕನ್ಸಿಡರ್ ಮಾಡಲಾಗ್ತಾ ಇರೋದು. ಸೊ ಹೀಗಾದ ನಿಟ್ಟಿನಲ್ಲಿ ಅಥವಾ ಇದೇ ರೀತಿಯಲ್ಲಿ ಆದ ನಿಟ್ಟಿನಲ್ಲಿ ಇನ್ ಕೇಸ್ ಅವರಲ್ಲಿ ಕೊರೋನಾ ಸಿಂಪ್ಟಮ್ಸ್ ಅಥವಾ ವೈರಸ್ಗಳು ಇದ್ದಿದ್ದೇ ಆದಲ್ಲಿ ಕಾಂಪ್ಲಿಕೇಶನ್ಸ್ಗಳು ಯಾವ ರೀತಿ ಆಗ್ತಾ ಹೋಗಬಹುದು ಅಂತ ಹೇಳಿ. ಅಲ್ಲ, ಒಂದು ಡೆಫಿನೆಟ್ಲಿ ಇದು ಕಾಂಪ್ಲಿಕೇಶನ್ಸ್ ಅಂತ ನಾವೇನು ಹೇಳ್ತೇವೆ, ಇದು ಈ ತರ ಕಾಂಪ್ಲಿಕೇಶನ್ ಆಗೋವರೆಗೂ ಕಾದರೆ ಡೆಫಿನೆಟ್ಲಿ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ದಟ್ ಇಟ್ ಇಸ್ ಲೀಡಿಂಗ್ ಟು ಎ ಪರ್ಮನೆಂಟ್ ಡ್ಯಾಮೇಜ್ ಟು ದ ಲಂಗ್ಸ್ ಅಂತ ನಾವು ಈ ಕೇಸ್ನಲ್ಲಿ ನೋಡಿದ್ದೇವೆ. ಎಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈಗ RT-PCR ನೆಗೆಟಿವ್ ಬಂದಿದೆ ಬಟ್ ಅವ್ರಿಗೆ ಮೈಕೈ ನೋವಿದೆ, ಇಲ್ಲ ಜ್ವರ ಇದೆ, ಸ್ವಲ್ಪ ಕೆಮ್ಮಿದೆ, ಈ ತರ ಏನಾದರೂ ವೈರಲ್ ಸಿಂಪ್ಟಮ್ಸ್ ಏನಾದರೂ ಕಂಡು ಬಂದಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್ಸ್ ದೇ ಹ್ಯಾಡ್ ಟು ಡೂ ಇಸ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಪ್ಲಸ್ D-ಡೈಮರ್ ಮತ್ತೆ ಫೆರಾಟಿನ್ ಲೆವೆಲ್ಸ್ ಅಂತೀವಿ ನಾವು. ಸೊ ಅದನ್ನ ಅವರು ಅನಲೈಸ್ ಮಾಡಬೇಕು. ಮೂರನೇದು HRCT ಅಂದ್ರೆ ಚೆಸ್ಟ್ ಸ್ಕ್ಯಾನಿಂಗ್. ಸೊ ಇದನ್ನಲ್ಲಿ ಮಾಡಿದಾಗ ಏನಾದ್ರೂ ಅದರಲ್ಲಿ ಬದಲಾವಣೆ ಏನಾದ್ರೂ ಕಂಡು ಬಂದ್ರೆ ವಿತ್ ದಿಸ್ ಸಿಂಪ್ಟಮ್ಸ್ ಡೆಫಿನೆಟ್ಲಿ ದಟ್ ಈಸ್ ಡ್ಯೂ ಟು ಸಮ್ ಡಿಫ್ರೆಂಟ್ ವೈರಸ್ ಅಪಾರ್ಟ್ ಫ್ರಮ್ COVID-19. ಸೊ ಇದು RT-PCR ನಲ್ಲಿ ನೆಗೆಟಿವ್ ಬಂದರೂ ಸಹ ಅವಾಗ ಅಂಥವ್ರಿಗೆ ನೆಗೆಟಿವ್ ಬಂದಿದೆ ಅಂತ ಮನೇಲಿ ಕೂತ್ಕೊಳ್ಳೋ ಬದಲು ದೇ ಹ್ಯಾಡ್ ಟು ಗೋ ಟು ದ ಹಾಸ್ಪಿಟಲ್ ಫಾರ್ ಅ ಟ್ರೀಟ್ಮೆಂಟ್. ಬಟ್ ಡಾಕ್ಟರ್, ಪ್ರಾಕ್ಟಿಕಲಿ ಸ್ಪೀಕಿಂಗ್ ಈಗ ಆಲ್ರೆಡಿ ಬೆಡ್ಗಳ ಸಮಸ್ಯೆ ಇದೆ, ICU ಸಮಸ್ಯೆ ಇದೆ. ಇಂಥ ಸಂದರ್ಭದಲ್ಲಿ ಹೋಮ್ ಐಸೋಲೇಷನ್ ಅಥವಾ ಹೋಮ್ ಕ್ವಾರಂಟೈನ್ ಸಜೆಸ್ಟ್ ಮಾಡೋದು ಅನಿವಾರ್ಯ ಅನ್ನೋ ಪರಿಸ್ಥಿತಿ ಕೂಡ ಇರುವಾಗ ಎಲ್ಲರನ್ನ ಹಾಸ್ಪಿಟಲೈಸ್ ಮಾಡಿ ಟ್ರೀಟ್ಮೆಂಟ್ ಮಾಡೋದು ಕೂಡ ಕಷ್ಟ ಸಾಧ್ಯನಾ ಅಂತ ಹೇಳಿ. ಅಲ್ಲಲ್ಲ, ಡೆಫಿನೆಟ್ಲಿ ಆ ಒಂದು ಸಮಸ್ಯೆ ಅಂತೂ ಇದೆ. ಬಟ್ ದಟ್ ಈಸ್ ದ ಅಡ್ಮಿನಿಸ್ಟ್ರೇಷನ್ ಶುಡ್ ಅಡ್ರೆಸ್ ದೋಸ್ ಇಶ್ಯೂಸ್. ಇದಕ್ಕೆ ದ ಪ್ರಿಪೇರ್ಡ್ನೆಸ್ ವುಡ್ ಹ್ಯಾವ್ ಬೀನ್ ವೆರಿ ಇಂಪಾರ್ಟೆಂಟ್. ದೇ ವುಡ್ ಹ್ಯಾವ್ ಆಂಟಿಸಿಪೇಟೆಡ್ ಈ ತರ ಆಗುತ್ತೆ ಅಂತ ಅವರು ಅರಿಬೇಕಾಗಿತ್ತು. ಅದಕ್ಕೆ ಸೂಕ್ತ ಪರಿಹಾರ ಹುಡುಕಬೇಕಾಗಿತ್ತು. ಇದಾದ ನಂತರ ಹುಡುಕೋದು ಐ ಡೋಂಟ್ ಥಿಂಕ್ ಇಟ್ಸ್ ಎ ಗುಡ್ ಐಡಿಯಾ. ಸೊ ಇದನ್ನೆಲ್ಲ ಪ್ರಿಪೇರ್ ಆಗಿರ್ಬೇಕಾಗಿತ್ತು ಮುಂಚೆ. ದಟ್ಸ್ ವಾಟ್ ಎನಿ ಪ್ಯಾಂಡಮಿಕ್ ಅಂಡ್ ಎನಿ ಪರ್ಸನ್ಸ್ ಅಪ್ರೋಚ್ ಟು ದ ಪ್ಯಾಂಡಮಿಕ್ ಇಸ್. ಬಟ್ ಈ ತರ ಆಗಿದೆ ಅನ್ಬಿಟ್ಟು ಈಗ ಇವ್ರಿಗೆ ಮನೇಲಿ ಇರೋದು ಎಷ್ಟು ಅನಾಹುತ ಆಗುತ್ತೆ ಅಂತ ಈ ಕೇಸೇ ಎತ್ತು ತೋರಿಸ್ತಾ ಇದೆ. ನೀವು ರೆಗ್ಯುಲರ್ ಮಾನಿಟರ್ ಮಾಡೋದು ಕೂಡ ಅತ್ಯವಶ್ಯಕ ಅಂತ ಹೇಳ್ತಾ ಇದ್ರಿ ಡಾಕ್ಟರ್. ಇಫ್ ಎಟ್ ಆಲ್ ಹೋಮ್ ಐಸೋಲೇಷನ್ ಅಥವಾ ಹೋಮ್ ಕ್ವಾರಂಟೈನ್ ಅನಿವಾರ್ಯ ಅನ್ನೋ ಕಾರಣಕ್ಕೆ ಇಟ್ಟಿದ್ದು, ಯಾವ ರೀತಿ ಮಾಡಬೇಕಾಗತ್ತೆ ಮಾನಿಟರಿಂಗ್ ಅಂದ್ರೆ ಎಕ್ಸಾಕ್ಟ್ಲಿ ಏನ್ ಮಾಡಬೇಕಾಗತ್ತೆ ಅಂತ ಹೇಳಿ ಸಜೆಸ್ಟ್ ಮಾಡ್ತೀರಿ ತಾವು? ದಟ್ಸ್ ಅ ವೆರಿ ಗುಡ್ ಕ್ವಶನ್. ನೋಡಿ, ಈಗ ಹೋಮ್ ಕ್ವಾರಂಟೈನು RT-PCR ಪಾಸಿಟಿವ್ ಬಂದಿದೆ, ಆಮೇಲೆ ಇಲ್ಲ ಮೈಲ್ಡ್ ಸಿಂಪ್ಟಮ್ಸ್ ಇದೆ, ಏನ್ ಪರವಾಗಿಲ್ಲ ಮನೆಯಲ್ಲಿ ಇದೆ ಹೋಗಿ ಅಂತ ಹೇಳಿದಾಗ ಬೆಟರ್ ಆಫ್ಟರ್ 2-3 ಡೇಸ್ ಅವ್ರಿಗೇನಾದ್ರೂ ಸ್ವಲ್ಪ ಅವ್ರಿಗೇನ್ ಸಿಂಪ್ಟಮ್ಸ್ ಇದೆ ಸ್ವಲ್ಪ ಜಾಸ್ತಿ ಆಗಿ ಅಂತ ಕಂಡು ಬಂದಲ್ಲಿ ದ ಫಸ್ಟ್ ಥಿಂಗ್ ದೇ ಹ್ಯಾವ್ ಟು ಡೂ ಇಸ್ ಡೂ ದ ಬ್ಲಡ್ ಇನ್ವೆಸ್ಟಿಗೇಷನ್ ಮತ್ತೆ HRCT ಚೆಸ್ಟ್ ಅಂದ್ರೆ ಚೆಸ್ಟ್ ಸ್ಕ್ಯಾನಿಂಗ್ ಒಂದು ಮಾಡಿದಾಗ ಶ್ವಾಸಕೋಶದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ಅರ್ಲಿ ಸ್ಟೇಜಸ್ ಅಲ್ಲಿ ಗೊತ್ತಾಗುತ್ತೆ. ವಿ ಹ್ಯಾವ್ ಸೋ ಕಾಲ್ಡ್ ಎಕ್ಸಿಡೇಟಿವ್, ಪ್ರೊಲಿಫರೇಟಿವ್ ಅಂಡ್ ಫೈಬ್ರೋಟಿಕ್ ಫೇಸ್. ಎಕ್ಸಿಡೇಟಿವ್ ಫೇಸ್ ಅಲ್ಲಿ ಏನಾದ್ರೂ ಗೊತ್ತಾದ್ರೆ ಡೆಫಿನೆಟ್ಲಿ ಈ ಸ್ವಲ್ಪ ಸಹಾಯ ಅಂದ್ರೆ ಈಲ್ ಮಾಡ್ಬೋದು ಇಲ್ಲ ಶ್ವಾಸಕೋಶನ. ಪ್ರೊಲಿಫರೇಟಿವ್ ಫೇಸ್ ಬಂದಾಗ್ಲೂ ಸಮಥಿಂಗ್ ಕ್ಯಾನ್ ಬಿ ಡನ್. ಬಟ್ ಫೈಬ್ರೋಟಿಕ್ ಸ್ಟೇಜ್ ಬಂದಾಗ ಯಾರು ಏನು ಮಾಡಕ್ ಹೋಗೋದಿಲ್ಲ. ಸೊ ಅದನ್ನ ಯಾವಾಗ ನಮ್ಗೆ ಅರ್ಥ ಗೊತ್ತಾಗತ್ತೆ ಅಂದ್ರೆ ದಟ್ HRCT ಚೆಸ್ಟ್ ಮಾಡಿದಾಗ ಮಾತ್ರ. ಸೊ ಈಗ ಪಾಸಿಟಿವ್ ಬಂದು ಹೋಮ್ ಕ್ವಾರಂಟೈನ್ ಇದ್ದೀವಿ ಏನು ಆಗೋದಿಲ್ಲ ಅಂದ್ರೆ ದಟ್ ಈಸ್ ವೆರಿ ಡೇಂಜರಸ್. ಮತ್ತೆ RT-PCR ನೆಗೆಟಿವ್ ಬಂದಿದೆ ನನಗೇನು ಇಲ್ಲ ಬಟ್ ಅದು ಸ್ವಲ್ಪ ಸಿಂಪ್ಟಮ್ಸ್ ಇದೆ ಪರವಾಗಿಲ್ಲ ಅಂದ್ರೆ ದಟ್ ಈಸ್ ಆಲ್ಸೋ ಡೇಂಜರಸ್ ಅಂತ ಈ ಕೇಸು ಎತ್ತು ತೋರಿಸ್ತಾ ಇದೆ.
ಲಂಗ್ ಡ್ಯಾಮೇಜ್ ಅಥವಾ ಇತರೆ ಅಂಗಗಳಿಗೆ ಡ್ಯಾಮೇಜ್ ಆಗೋ ಸಾಧ್ಯತೆ ಕೇವಲ ಇತರೆ ಆರೋಗ್ಯ ಸಂಬಂಧಿ ಸಮಸ್ಯೆ ಅಂದರೆ ಲೈಕ್ ಈಗ ಡಯಾಬಿಟಿಸ್ ಇರೋರಿಗೆ ಅಥವಾ ಹೈಪರ್ ಟೆನ್ಷನ್ BP ರೀತಿಯ ಸಮಸ್ಯೆ ಇರೋರಿಗೆ ಮಾತ್ರ ಇರುತ್ತಾ, ಅಥವಾ ಈ ಕಾಮನ್ ಆಗಿ ಈಗ ಎಸ್ಪೆಷಲಿ ನಾವು ಗಮನಿಸ್ತಾ ಇದ್ವಿ ಸೆಕೆಂಡ್ ವೇವಲ್ಲಿ 25+, 30+ ಜನರಲ್ಲೂ ಕೂಡ ಹೆಚ್ಚಾಗಿ ಕೊರೋನಾ ಸೋಂಕು ಕಂಡು ಬರ್ತಾ ಇರೋದು, ಕಾಂಪ್ಲಿಕೇಟೆಡ್ ಲೆವೆಲ್ಗೆ ಹೋಗ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ವಿ. ಸೊ ಈ ಏಜ್ ಗ್ರೂಪ್ನ ಕೊರೋನಾ ಸೋಂಕಿತರಿಗೂ ಕೂಡ ಈ ರೀತಿ ಕಾಂಪ್ಲಿಕೇಶನ್ ಲೆವೆಲ್ಗೆ ಹೋಗೋ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿರುತ್ತೆ ಅಂತ ಹೇಳಿ? ನೋಡಿ, ನಾವು ನೋಡಿರ್ತಕ್ಕಂಥ ಈ ಒಂದು ಶವಪರೀಕ್ಷೆ ಏನು ಮಾಡಿದೆ, ಇವರು ಶಿ ವಾಸ್ ಅನ್ ಅಮೆರಿಕನ್ ಸಿಟಿಸನ್. ಸೊ ಅವರು ತುಂಬ ಏನಂದ್ರೆ ಎಜುಕೇಟೆಡ್ ಕ್ಲಾಸ್. ಸೊ ಅವರು ಮುಂದೆ ಬಂದರು. ನನ್ನ ಪ್ರಕಾರ ನನ್ನದೇ ಇಂಡಿಯಾದಲ್ಲಿ ಫಸ್ಟ್ ಈ ತರ ಎಕ್ಸ್ಪೀರಿಯನ್ಸ್. ಫ್ಯಾಮಿಲಿ ಮುಂದೆ ಬಂದು ಹೇಗೆ ಇದು ಕರೋನಾ ಇದೆಯೋ ಇಲ್ಲೋ ಅಂತ ತಿಳ್ಕೊಳ್ಳಿ ಅಂತ ಒಂದು ಕೇಳ್ಕೊಂಡ್ರು. ಇನ್ನೊಂದು ಹೇಗೆ ಸತ್ರು ಅಂತ ನಮಗೆ ಕಾರಣ ಹೇಳಿ ಶವಪರೀಕ್ಷೆ ಮಾಡಿ ಅಂತ ಮುಂದೆ ಬಂದು ರಿಕ್ವೆಸ್ಟ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿಸಿರ್ತಕ್ಕಂಥ ಒಂದು ಸನ್ನಿವೇಶ ಇದು. ನಾನು ಅಮೆರಿಕಾದಲ್ಲಿ, ಇಂಗ್ಲೆಂಡ್ ಮಾತ್ರ ನೋಡಿದ್ದೆ, ನಮ್ಮ ದೇಶದಲ್ಲಿ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀನಿ. ಸೊ ಅವರು ಧೈರ್ಯಕ್ಕೆ ಡೆಫಿನೆಟ್ಲಿ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದೇರ್ ಕರೇಜ್. ಬಟ್ ಒಂದೇನು ಹೇಳ್ತೇನೆ ಅಂದ್ರೆ, ಈಗ ಕರೋನಾ ನಾವು ಈಗ ಶ್ವಾಸಕೋಶದಲ್ಲಿ ಬದಲಾವಣೆಗಳು ಈ ಯಂಗ್ ಏಜ್ ಮತ್ತೆ ಓಲ್ಡ್ ಏಜ್, ಯಾಕಂದ್ರೆ ಈ ಒಂದು ಪೇಷಂಟ್ ಇವಾಗ 68 ಇಯರ್ಸ್ ಓಲ್ಡ್, 68 ವರ್ಷ ಆಗಿತ್ತು. ಸೊ ಇವ್ರಲ್ಲಿ ಡಯಾಬಿಟಿಸ್ ಮತ್ತೆ ಹೈಪರ್ ಟೆನ್ಷನ್ ಇತ್ತು. ನೋಡಿ, ಈ ಡಯಾಬಿಟಿಸ್ ಮತ್ತೆ ಹೈಪರ್ ಟೆನ್ಷನ್ ಇದ್ದವರಿಗೆ ಕಾಯಿಲೆದ ತೀವ್ರತೆ ಜಾಸ್ತಿ ಆಗುತ್ತೆ, ಮತ್ತೆ ಆ ಡ್ಯೂರೇಷನ್ ಕಮ್ಮಿ ಡ್ಯೂರೇಷನ್ ಅಲ್ಲಿ ತೀವ್ರತೆ ಜಾಸ್ತಿ ಆಗುತ್ತೆ. ಅಂದ್ರೆ ಕಮ್ಮಿ ದಿನಗಳಲ್ಲಿ ಅದರ ಪರಿಣಾಮ ಜಾಸ್ತಿ ಆಗುತ್ತೆ. ಅಂದ ಮಾತ್ರಕ್ಕೆ ಯಂಗ್ ಪರ್ಸನ್ಸ್ ಅಲ್ಲಿ ಆಗೋದಿಲ್ಲ ಅಂತಲ್ಲ, ಅದರಲ್ಲೂ ಆಗುತ್ತೆ, ಬಟ್ ಡ್ಯೂರೇಷನ್ ವಿಲ್ ಬಿ ಮೋರ್, ದ ಸಿವಿಯಾರಿಟಿ ವಿಲ್ ಬಿ ಲೆಸ್. ಬಟ್ ಡೆಫಿನೆಟ್ಲಿ ಈ ಒಂದು ವೈರಾಣುಗಳಿಂದ ದ ಡ್ಯಾಮೇಜ್ ಇಸ್ ಆಲ್ವೇಸ್ ಪಾಸಿಬಲ್. ಅಂಡ್ ಈಗ ರಿಸಲ್ಟ್ ನಾವು ನೋಡ್ತಾ ಇದ್ದೀವಿ, ಈ ರೂಪಾಂತರಿ ವೈರಸ್ ನಲ್ಲಿ ನಾವು ಏನ್ ನೋಡ್ತಾ ಇದ್ದೀವಿ, ಫೆಟಾಲಿಟಿ ಇಸ್ ಮೋರ್ ಅಫೆಕ್ಟಿಂಗ್ ದ ಯಂಗರ್ ಅಡಲ್ಟ್ ಇಂಡಿವಿಜುವಲ್ಸ್. ನಿಜ ಡಾಕ್ಟರ್, ಈ ಪರ್ಟಿಕ್ಯುಲರ್ ಕೇಸ್ನಲ್ಲಿ ತಾವೇನು ಮಾತನಾಡ್ತಾ ಇದ್ರಿ, ಈಗ ಕೊರೋನಾ ನೆಗೆಟಿವ್ ರಿಪೋರ್ಟ್ ಇದೆ, ಹಾರ್ಟ್ ಅಟ್ಯಾಕ್ ಅನ್ನೋ ರೀಸನನ್ನು ಕೂಡ ಕೊಡಲಾಗಿದೆ ಸಾವು ಸಂಭವಿಸಲಿಕ್ಕೆ. ಬಟ್ ಈ ಕೊರೋನಾ ಅಥವಾ ಮ್ಯೂಟೆಂಟ್ ವೈರಸ್ನಿಂದ ಆದ ಡ್ಯಾಮೇಜ್ ಎಷ್ಟರ ಮಟ್ಟಿಗೆ ಕಾರಣ ಆಗಿರಬಹುದು ಸಾವು ಸಂಭವಿಸಲಿಕ್ಕೆ ಅಂತ ಹೇಳಿ? ಇದು ಒಂದು ತುಂಬಾ ಅತಿ ಮುಖ್ಯವಾದ ಮೋಸ್ಟ್ ಸೈಂಟಿಫಿಕ್ ಕ್ವಶನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಈ ಕೇಸು ಅಷ್ಟೇ ಕೊರೋನಾಯಿಂದ ಮೃತಪಟ್ಟಿದ್ದಾರೆ ಅಂತಾನೆ ನನ್ನ ಹತ್ರ ತಗೊಂಡು ಬಂದಿರೋದು. ಸಿ, ದಟ್ ಈಸ್ ವಾಟ್ ಆಶ್ಚರ್ಯ ಆಗ್ಬೋದು ನಿಮಗೆ. ಇದು ಕೊರೋನಾಯಿಂದ ಸತ್ತಿದ್ದಾರೆ ಅಂತಾನೆ ತಗೊಂಡು ಬಂದಿದ್ದು. ಬಟ್ ನಾನು ಶವ ಪರೀಕ್ಷೆ ಮಾಡಿದ ನಂತರ ಹೇಳಿದೆ, ಇದು ಕೊರೋನಾದಿಂದ ಮೃತಪಟ್ಟಿಲ್ಲ, ಇದು ಒಂದು ಹಾರ್ಟ್ ಅಟ್ಯಾಕ್ ಇಂದ ಮೃತಪಟ್ಟಿದ್ದಾರೆ. ಇದಕ್ಕೆ ಹಾರ್ಟ್ ಅಟ್ಯಾಕ್ಗೆ ಕಾರಣ ಅಂದ್ರೆ ಅವರ ಕಾರ್ಡಿಯಾಕ್ ಚೇಂಜಸ್ ತುಂಬಾ ಇತ್ತು. ಶಿ ಹ್ಯಾಸ್ ಸಫರಿಂಗ್ ಫ್ರಮ್ ಎ ಕ್ರಾನಿಕ್ ಡಿಸೀಸ್. ಬಟ್ ವೈರಾಣುಗಳ ಇನ್ಫೆಕ್ಷನ್ ಇಲ್ವಾ ಅಂದ್ರೆ ಡೆಫಿನೆಟ್ಲಿ ಅದೂ ಇದೆ. ಬಟ್ ಆ ವೈರಾಣುಗಳ ಇನ್ಫೆಕ್ಷನ್ನು ಸಾರಸ್ CoV-2 ಅಲ್ಲ, COVID-19 ಅಲ್ಲ, ಬೇರೆ ವೈರಾಣುಗಳು ಇನ್ಫೆಕ್ಷನ್ 100% ಇದೆ. ಆ ಇನ್ಫೆಕ್ಷನ್ ಇಂದ ಇವರು 1-2 ವರ್ಷ ನಂತರ ಸಾಯೋದು, ಈಗನೇ ಸತ್ತಿದ್ದಾರೆ. ದಟ್ ಈಸ್ ವಾಟ್ ಇಸ್ ದ ಒಪಿನಿಯನ್. ಅಂದ್ರೆ ದ ಫೆಟಾಲಿಟಿ ಇಸ್ ಬೀನ್ ಅಡ್ವಾನ್ಸ್ಡ್ ಬಿಕಾಸ್ ಆಫ್ ದ ವೈರಲ್ ಇನ್ಫೆಕ್ಷನ್. ಅದೇ ವೈರಲ್ ಇನ್ಫೆಕ್ಷನ್. ಬಟ್ ಯಾವುದು ವೈರಸ್ ಅಂತ ನಮಗೆ ಇದು ಮತ್ತೆ COVID-19 ವೈರಸ್ಗೂ ವ್ಯತ್ಯಾಸ ಕಂಡು ಬಂದಿದೆ. ಬಟ್ ಡೆಫಿನೆಟ್ಲಿ ಇವ್ರು ಸತ್ತಿದ್ದು ಹಾರ್ಟ್ ಅಟ್ಯಾಕ್ ಇಂದ, ಬಿಕಾಸ್ ಆ ಹೃದಯದಲ್ಲಿ ಆಗಿರ್ತಕ್ಕಂಥ ಚೇಂಜಸ್ ನಾವು ನೋಡಿದ್ದೇವೆ. ಬಟ್ ವೈರಾಣುಗಳ ಇನ್ಫೆಕ್ಷನ್ ಸಹ ನೋಡಿದ್ದೇವೆ. ಆ ಹಾರ್ಟ್ ಅಟ್ಯಾಕ್ ಆಗಿದ್ದ ಕಾರಣ ಇಷ್ಟೇ, ಈ ವೈರಾಣುಗಳ ಇನ್ಫೆಕ್ಷನ್ ಇರೋದ್ರಿಂದ ಬೇಗ ಹಾರ್ಟ್ ಅಟ್ಯಾಕ್ ಆಗಿದೆ. ಇಲ್ಲ ಅಂದ್ರೆ ಅವರು ಇಷ್ಟು ಬೇಗ ಸಾಯ್ತಾ ಇರಲಿಲ್ಲ. ಈಗ ಕೋವಿಡ್ ಅಥವಾ ಮ್ಯೂಟೆಂಟ್ ವೈರಸ್, ಕೊರೋನಾದ ಮ್ಯೂಟೆಂಟ್ ವೈರಸ್ ಅನ್ನ ಹೊರತುಪಡಿಸಿ ಬೇರೆ ಯಾವುದಾದ್ರೂ ವೈರಲ್ ಇನ್ಫೆಕ್ಷನ್ ಇರೋ ಸಾಧ್ಯತೆಗಳು ಕೂಡ ಏನಾದರೂ ಇತ್ತಾ ಈ ಒಂದು ಪರ್ಟಿಕ್ಯುಲರ್ ಕೇಸ್ನಲ್ಲಿ ಡಾಕ್ಟರ್? ಇದರಲ್ಲಿ ಸಾಧ್ಯತೆ ಸ್ವಲ್ಪ ಕಮ್ಮಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಇದರ ಬ್ಲಡ್ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ಸ್ ನಾನು ಅನಲೈಸ್ ಮಾಡಿದಾಗ, ಚೆಸ್ಟ್ ಎಕ್ಸ್ರೇ ಚೆಸ್ಟ್ CT ಸ್ಕ್ಯಾನ್ ಫೈಂಡಿಂಗ್ಸ್ ಅನಲೈಸ್ ಮಾಡಿದಾಗ, ಇದು ಕರೋನಾ ವೈರಸ್ಗೂ ಇದಕ್ಕೂ ಹೋಲಿಕೆ ಇದೆ. ಸ್ವಲ್ಪ ಪ್ರಮಾಣದಲ್ಲಿ ವ್ಯತ್ಯಾಸ ಇದೆ ಬಿಟ್ರೆ ಹೋಲಿಕೆ ಇರೋದ್ರಿಂದ ಈ ಒಂದು ಆಧಾರ ಇಟ್ಕೊಂಡೆ ನಾನು ಹೇಳ್ತೀನಿ, ಡೆಫಿನೆಟ್ಲಿ ಇಟ್ ಈಸ್ ಪಾಸಿಬಲಿ ರಿಲೇಟೆಡ್ ಟು ಕೊರೋನಾ, ಬಟ್ ಇಟ್ಸ್ ಎ ಡಿಫರೆಂಟ್ ಸ್ಟ್ರೈನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಟ್ ವಿಚ್ ಶುಡ್ ಬಿ ಕನ್ಫರ್ಮ್ಡ್ ಬೈ ದ ಜೀನೋಮಿಕ್ ಸೀಕ್ವೆನ್ಸ್. ಓಕೆ ಡಾಕ್ಟರ್, ನೀವಾಗಲೇ ಹೇಳ್ತಾ ಇದ್ರಿ ಸರ್ಕಾರದಿಂದ ಒಂದಷ್ಟು ಪ್ರಿಪೇರ್ಡ್ನೆಸ್ ಇರಬೇಕಾಗಿತ್ತು. ಈಗ ಮೊದಲ ಅಲೆಯಲ್ಲೇ ದೊಡ್ಡ ಅನುಭವ ಆಗಿದೆ, ಎರಡನೇ ಅಲೆ ಬರುತ್ತೆ ಅನ್ನೋದು ಕೂಡ ಮುಂಚೆನೇ ಗೊತ್ತಿತ್ತು. ಮ್ಯೂಟೆಂಟ್ ವೈರಸ್ ಬಗ್ಗೆ ಕೂಡ ಮಾಹಿತಿಗಳಿದ್ದು ಕೂಡ ಸರ್ಕಾರ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ವಹಿಸ್ಬಿಡ್ತಾ ಅನ್ನೋದು ಬೇರೆ ಬೇರೆ ವಲಯದಲ್ಲಿ, ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗ್ತಿರುವ ವಿಚಾರ. ಸೊ ಈಗಲಾದರೂ ನೆವರ್, ಈಗೇನಂದರೆ ಎಲ್ಲ ಕೈ ಮೀರಿ ಹೋಗುವ ಪರಿಸ್ಥಿತಿ ಇನ್ನೂ ಕೂಡ ಆಗಿಲ್ವಾದರೂ ಕೂಡ ತಕ್ಷಣಕ್ಕೆ ಏನು ಮಾಡಬಹುದು ಸರ್ಕಾರ ಅಂತ ಹೇಳಿ ತಾವು ಸಜೆಸ್ಟ್ ಮಾಡೋದಾದ್ರೆ? ನೋಡಿ, ಒಂದು ಯಾವುದೇ ಸರ್ಕಾರ ಇರಲಿ, ಈ ತರ ಒಂದು
ಆಂಟಿಸಿಪೇಟ್. ಐ ಥಿಂಕ್ ದೇ ಹ್ಯಾವ್ ಅನ್ ಎಕ್ಸ್ಪರ್ಟ್ ಪ್ಯಾನಲ್. ಈಗ ಯಾರೇ ಎಕ್ಸ್ಪರ್ಟ್ಸ್ ಆದ್ರೂ ಈಗ ನನಗೆ ಕೇಳಿದ್ರು ಇಟ್ ಇಸ್ ಎಕ್ಸ್ಪೆಕ್ಟೆಡ್, ಇದೆಲ್ಲ ಎಕ್ಸ್ಪೆಕ್ಟೆಡ್. ಸೆಕೆಂಡ್ ವೈರಸ್, ಸೆಕೆಂಡ್ ವೇವ್, ಈವನ್ ನಾನು ಈಗಲೇ ಹೇಳ್ತೀನಿ ನಿಮ್ಮ ಮಾಧ್ಯಮ ಮುಖೇನ, ಥರ್ಡ್ ವೇವ್ ಇಸ್ ಆಲ್ಸೋ ಎಕ್ಸ್ಪೆಕ್ಟೆಡ್. ಸಿ, ದಿಸ್ ಇಸ್ ಹೌ ಎ ವೈರಸ್ ಬಿಹೇವ್ಸ್. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಸೊ ಇದಕ್ಕೆ ಪ್ರಿಪೇರ್ಡ್ನೆಸ್, ದಟ್ ಈಸ್ ವಾಟ್ ಈಸ್ ದ ಅಡ್ಮಿನಿಸ್ಟ್ರೇಟರ್ಸ್ ಹ್ಯಾಡ್ ಟು ಡೂ ಅಂಡ್ ಆಂಟಿಸಿಪೇಟ್ ದ ಸೆಕೆಂಡ್ ವೇವ್ ಅಂಡ್ ಪ್ರಿಪೇರ್ಡ್ ಅಕಾರ್ಡಿಂಗ್ಲಿ. ಇದು ಮಾಡಬೇಕಾಗಿತ್ತು. ಬಟ್ ಅದು ಡೆಫಿನೆಟ್ಲಿ ವಿ ಆರ್ ಸೀಯಿಂಗ್ ಲಾಟ್ ಆಫ್ ಡಿಸಾಸ್ಟರ್ ನಾವು. ಬಟ್ ಒಂದು, ಇಟ್ ಡಸಂಟ್ ಮೀನ್, ಆಮೇಲೆ ಈ ಎರಡನೇದು, ಇಷ್ಟು ಪ್ರಮಾಣದಲ್ಲಿ ಕೇಸ್ ಬಂದ್ರೆ ಯಾವುದೇ ಸಿಸ್ಟಮ್ ಕೊಲ್ಯಾಪ್ಸ್ ಆಗೋದು ಸಹಜ. ಹೆಲ್ತ್ ಸಿಸ್ಟಮ್, ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗೋದು ಡೆಫಿನೆಟ್ಲಿ ಸಹಜ. ಬಟ್ ಅದನ್ನ ಯಾವ ರೀತಿ ಟ್ಯಾಕಲ್ ಮಾಡಬೇಕು, ದೇ ಹ್ಯಾವ್ ಟು ಟೇಕ್ ಸ್ಟ್ರಿಕ್ಟ್ ಮೆಜರ್ಸ್. ಫಾರ್ ಎಕ್ಸಾಂಪಲ್, ಇದೇನೋ ಪಾರ್ಷಿಯಲ್ ಲಾಕ್ಡೌನ್ ಮಾಡಿದ್ದಾರೆ. ಸಿ, ಇದರಲ್ಲಿ ಪಾರ್ಷಿಯಲ್ ಇದೆಲ್ಲ ಇಲ್ಲ. ಈ ತರ ಕ್ರೈಸಿಸ್ ಅಲ್ಲಿ ಐ ಡೋಂಟ್ ಸಜೆಸ್ಟ್ ಪಾರ್ಷಿಯಲ್ ಲಾಕ್ಡೌನ್ ಇಸ್ ಸಜೆಸ್ಟಬಲ್. ಇಟ್ ಹ್ಯಾಸ್ ಟು ಬಿ ಎ ಕಂಪ್ಲೀಟ್ ಲಾಕ್ಡೌನ್ ಅಂಡ್ ಎಲ್ಲ ರಿಸೋರ್ಸಸ್ ಟು ಅಡ್ರೆಸ್ ದ ಎಮರ್ಜೆನ್ಸಿಗೆ ಓರಿಯೆಂಟ್ ಮಾಡಬೇಕು. ಯಾವುದೇ ಎಲ್ಲ ರಿಸೋರ್ಸಸ್, ನೀವು ಲೆಟ್ ಇಟ್ ಬಿ ಎನಿ ಅಡ್ಮಿನಿಸ್ಟ್ರೇಷನ್ ಆಫೀಸ್ ದಟ್ ಶುಡ್ ವರ್ಕ್ ಓನ್ಲಿ ಫಾರ್ ದಿಸ್ ಎಮರ್ಜೆನ್ಸಿ. ಆ ರೀತಿ ಒಂದು ಸ್ಟ್ರಾಟಜಿ, ಐ ಅಲರ್ಟ್ನೆಸ್ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್. ಅಂಡ್ ಒನ್ ಥಿಂಗ್, ಎಷ್ಟು ಬೇಗ ತಗೊಳ್ತಾರೆ. ಈಗ ಫಾರ್ ಎಕ್ಸಾಂಪಲ್, ದ ಸಪ್ಲೈ ಆಫ್ ಡ್ರಗ್ಸ್, ಸಪ್ಲೈ ಆಫ್ ಆಕ್ಸಿಜನ್ ಅಂಡ್ ಬೆಡ್. ಈಗ ನಾವು ಬೆಡ್ ಹಾಸ್ಪಿಟಲಲ್ಲೇ ಇರಬೇಕು ಅಂತಲ್ಲ, ಮೇಕ್ ಶಿಫ್ಟ್ ಹಾಸ್ಪಿಟಲ್ಸ್, ಕನ್ವರ್ಟಿಂಗ್ ಎ ಸ್ಟೇಡಿಯಂ ಇಂಟು ಎನ್ ಹಾಸ್ಪಿಟಲ್. ಇದೆಲ್ಲ ದಿಸ್ ಆರ್ ದ ಎಮರ್ಜೆನ್ಸಿ ಮೆಜರ್ಸ್ ಅಟ್ ದ ಟೈಮ್ ಆಫ್ ವಾರ್ ಏನ್ ಮಾಡ್ತಾರೆ. ಅದೇ ರೀತಿ ಈಗ ಒಂದು ಅದಕ್ಕೆ ನಾನು ಹೇಳಿದ್ದು, ಎಲ್ಲಾ ರಿಸೋರ್ಸಸ್, ಆಲ್ ಮಿನಿಸ್ಟ್ರಿ ಹ್ಯಾಸ್ ಟು ವರ್ಕ್ ಅಂಡರ್ ಓನ್ಲಿ ಒನ್ ಮೋಟೋ, ದಟ್ ಈಸ್ ಟು ಅಡ್ರೆಸ್ ದ ಪ್ಯಾಂಡಮಿಕ್. ಈ ರೀತಿ ಮಾಡಿದಾಗಲೇ ಮಾತ್ರ ಈ ತರ ಒಂದು ಸಿಚುವೇಶನ್. ಯಾಕಂದ್ರೆ ಸಿಸ್ಟಮ್ ವಿಲ್ ಆಲ್ವೇಸ್ ಕೊಲ್ಯಾಪ್ಸ್. ಯಾವುದೇ ಸರ್ಕಾರ, ಎನಿ ಅಡ್ಮಿನಿಸ್ಟ್ರೇಷನ್ ವಿಲ್ ಕೊಲ್ಯಾಪ್ಸ್. ದಿನಕ್ಕೆ 15-16 ಸಾವಿರ ಕೇಸಸ್ ಬರ್ತಾ ಇದ್ರೆ, ಇಲ್ಲಿ ಇರ್ತಕ್ಕಂಥ ಇಡೀ ಬ್ಯಾಂಗ್ಳೂರಲ್ಲಿ ಮ್ಯಾಕ್ಸಿಮಮ್ 10,000 ಬೆಡ್ಸ್ ಇರುತ್ತೆ. ಡೈಲಿ 15,000 ಕೇಸ್ ಬರ್ತಿದೆ. ಯಾವ ಅಡ್ಮಿನಿಸ್ಟ್ರೇಷನ್ ಮಾಡ್ಲಿಕ್ಕೆ ಬರೋದಿಲ್ಲ. ಬಟ್ ಇಟ್ ಕ್ಯಾನ್ ಬಿ ಅಡ್ರೆಸ್ಡ್ ಬೈ ದಿಸ್, ದಟ್ ಈಸ್ all officers should work under only one motto, and that motto should be treating the emergency, that is COVID-19. ಈ ತರ ಒಂದು ದೃಷ್ಟಿಯಲ್ಲಿ ಮಾಡಿದಾಗ ಇದು ನಮ್ಮ ಅಡ್ರೆಸ್ ಮಾಡುವುದು ಹೊರತು ಬರೀ ಹೆಲ್ತ್ ಮಿನಿಸ್ಟ್ರಿನೇ ಮಾಡಬೇಕು, ಬರೀ ಇದು ಹಾಸ್ಪಿಟಲ್ ಅವರೇನೆ ಇದು ಕೇಳಬೇಕು. ಎಲ್ಲದಕ್ಕಿಂತ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸಿಟಿಸನ್ಸ್. ಜನ ಲಾಕ್ಡೌನ್ ಮಾಡಿದ್ರೇನೆ ಒಳಗ್ ಕೂತ್ಕೊಳ್ತಾರೆ ಅನ್ನೋದು ವಿಪರ್ಯಾಸ. ಸೊ ಅವ್ರು ಸ್ವತಃ ಅರ್ಥ ಮಾಡ್ಕೊಳ್ಬೇಕು, ಸಿಟಿಸನ್ಸ್ ರೆಸ್ಪಾನ್ಸಿಬಿಲಿಟಿ ಇಸ್ ಮೋರ್ ದೆನ್ ದ ಗೌರ್ಮೆಂಟ್. ಗೌರ್ಮೆಂಟ್ ಈಗ 15,000 ಕೇಸ್ ಬರೋ ಕಡೆ 30,000 ಬಂದ್ರೆ ಯಾವ ಗೌರ್ಮೆಂಟ್ ಅಲ್ಲಿ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ದಿಸ್ ಇಸ್ ಎ ರಿಯಾಲಿಟಿ. ಸೊ ಆದ್ರಿಂದ ಜನರ ಜವಾಬ್ದಾರಿ ಅತಿ ಮುಖ್ಯ. ಅವ್ರು ಹೇಳಬೇಕು, 4 ಜನಕ್ಕೆ ಎಜುಕೇಟ್ ಮಾಡಬೇಕು, ಅದರ ಪ್ರಕಾರ ನಡವಳಿಕೆ ಮಾಡ್ಕೋಬೇಕು. ಅದರಿಂದ ಮಾತ್ರ ವಿ ಕ್ಯಾನ್ ವಿನ್. ಇಟ್ಸ್ ಎ ಕಂಪ್ಲೀಟ್ ಪಾರ್ಟಿಸಿಪೇಷನ್ ಓನ್ಲಿ ವಿ ಕ್ಯಾನ್ ವಿನ್ ದಿಸ್ ಎಮರ್ಜೆನ್ಸಿ. ಬರೇ ಸರ್ಕಾರ, ಬರೇ ಒಂದು ಹೆಲ್ತ್ ಮಿನಿಸ್ಟರ್ ಮಾಡ್ತಾರೆ, ಅದು ದೊಡ್ಡ ಸುಳ್ಳು. ಎವ್ರಿಬಡಿ ಶುಡ್ ಟೇಕ್ ಪಾರ್ಟ್. ರೈಟ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ದಿನೇಶ್ ರಾವ್ ಅವರೇ, ನ್ಯೂಸ್ ಫಸ್ಟ್ ಜೊತೆಯಲ್ಲಿ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಈ ವಿಷಯವರೆಗಿನ ಪ್ರಮುಖ ಸುದ್ದಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.